ಹೊಟ್ಟೆ ಉರಿದು ಹೋಗ್ತೈತೆ ನನಗಂತೂ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಪ್ಪ 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 ಥೂ ಯಪ್ಪ. ಬ್ಯಾರೆ ಹೋಗೋಣ ಅಂತಂದರೆ ಏನು ಮಾಡೋಣ, ನಿಮ್ಮ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ. ಅವಳನ್ನು ಇಲ್ಲಿಗೆ ಬರ್ಕೂಡ್ದು, ಇಬ್ಬರೂ ಬೇರೆ ಬೇರೆ ಮಾಡ್ಕೋಬೇಕು. ನಾನು ಆ ಕಡೆ ರೂಮ್ನಾಗಾದರೆ ಇರ್ತೀನಿ, ಇಲ್ಲಾದರೂ ಇರ್ತೀನಿ. ಬೇರೆ ಬೇರೆ ಮಾಡ್ಕೊಂಡು ಬೇರೆ ಹೋಗ್ಬಿಡ್ಬೇಕು. ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಯಪ್ಪ ನನಗಂತೂ ಹೊಟ್ಟೆ ಉರಿದು ಹೋಗ್ತೈತೆ. ನೋಡು ಹೆಂಗೆ ಮಾಡ್ತಾ ಇದ್ದಾಳೆ ಇವಳು ಅಂತ. ಇವಳಿಗೆ ಬುದ್ಧಿ ಬೇಡವಾ? ಅಲ್ಲ, ಒಬ್ರು ಹೊಟ್ಟೆ ಮೇಲೆ ಹೊಡೆದು ನಾನು ಉದ್ಧಾರ ಆಗ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅಲ್ಲ ನೋಡು, ಅಲ್ಲೇ ಮಗ್ಳಿಗೆ ಬೇಕ್ರಿ ಮಾಡ್ತೀನಿ ಅಂತ ಇದ್ದಾಳಲ್ಲ, ಎದುರಿಗೆ ಬೇಕ್ರಿ ಮಾಡಿದ್ರೆ ಅದು ಇನ್ನೇನು ವ್ಯಾಪಾರ ಆಗುತ್ತೆ? ಇರೋದೊಂದು ನಂದು. ಸೆಂಟ್ರಲ್ಲಿ ಚೆನ್ನಾಗೈತೆ, ಅಲ್ಲಿ ಯಾವುದೂ ಬೇಕ್ರಿ ಇಲ್ಲ ಅಂತ ಹೇಳಿ ನಾನು ಬೇಕ್ರಿ ಮಾಡಿದ್ದೀನಿ. ನಾನು ಮಾಡಿರೋದು ನೋಡಿ ನನ್ನ ನೋಡ್ಕೊಂಡು ಅವಳು ಮಾಡ್ತಾ ಇದ್ದಾಳಲ್ಲ, ಅವಳಿಗೇನು ಬುದ್ಧಿ ಐತೆ ಮನೆ ಇಲ್ಲ ಎಂಬ. ನನಗಂತೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನಿಜವಾಗ್ಲೂ. ನನಗೆ ಎಂತೆಂಥ ಮಾತು ಅಂದ್ಬಿಡೋಣಪ್ಪ, ಹೆಂಗೆ ಬೈದು ಬಿಡೋಣಪ್ಪ ಅನ್ನೋ ಸಿಟ್ಟು ಬರ್ತಾಯಿತ್ತು. ಆದರೂ ನೀನು ಬಿಡು 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 ಅಂತ ಸುಮ್ಮನೆ ಇದ್ದೀನಿ. ನಿಜವಾಗ್ಲೂ ನನಗೆ ಹೊಟ್ಟೆ ಉರಿದೋಗ್ತೈತಿ. ಅಲ್ಲ ಗೊತ್ತಾಗಲ್ವೇ, ಅವಳು ಮಾಡಿದಾಳಲ್ಲ, ನಾನು ಅವಳು ನೋಡ್ಕೊಂಡು ಹೆಂಗೆ ತಿರುಗಿ ನಾನು ಬೇಕ್ರಿ ಮಾಡಲಿ, ನಾನು ಏನಾನ ಬೇರೆದು ಮಾಡಲಿ ಅಂಬೋದು ಸ್ವಲ್ಪ ಮಾಡಬೇಕು ಅಂಬೋದು ಮನಸ್ಸಾಗಿರಬೇಕು. ಅದು ಬಿಟ್ಬಿಟ್ಟು ಅವಳು ಬೇಕ್ರಿ ಮಾಡವಳೆ, ಅವಳಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ನಾನು ಮಾಡ್ತೀನಿ ಎಂಬ ಅಂತ ಬುದ್ಧಿ ಇರಬಾರ್ದು. ಯಾರೋ ಒಂದಿಷ್ಟು ಉದ್ಧಾರ ಆಗ್ತಾ ಇದ್ದಾರೆ, ಏನಾದರೂ ಸ್ವಲ್ಪ ಮುಂದುವರಿತಾ ಇದ್ದಾರೆ ಅಂತಂದರೆ ನಾನು ಮಾಡಬೇಕು, ನಾನು ಅದೇ ಕೆಲಸ ಮಾಡಬೇಕು ಅನ್ನೋವಂಥ ಜನ. ಥೂ ಅಯ್ಯೋ ಹೊಟ್ಟೆ ಉರಿದು ಹೋಗ್ತೈತಿ. ಏನಾಯಿತು? ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ಯಾ? ಅಲ್ಲ ಅವಳು ಇದ್ದಾಳಲ್ಲ ಇವಳು ಆಶಾ, ತಮ್ಮನ ತಂಗಿನೂ ಕರ್ಕೊಂಬಂದವಳಲ್ಲ, ಬೇಕ್ರಿ ಮಾಡ್ಕೊಡ್ತಾಳಂತೆ. ಅದಕ್ಕೆ ಅಂಗಡಿ ನೋಡೋಕೆ ಹೋಗಿದ್ವಿ. ನಾವು ಫಸ್ಟ್ ನೋಡಿದ್ವಲ್ಲ ಅಲ್ಲಿ ಮಾಡ್ತಾಳಂತೆ. ಮಾಡಲಿ ಬಿಡು. ಅಲ್ಲ ನೋಡಿ ಎಷ್ಟು ಇರಬೇಡ. ಆ ತಮ್ಮನ ತಂಗಿನೂ ಕರೆಸಿ ಅಲ್ಲಿಂದ ಇಲ್ಲಿಗೆ ಅವನ್ನ ಬೇಕ್ರಿ ಮಾಡ್ಕೊಡ್ತಾಳಂತೆ. ಮಾನ ಮರ್ಯಾದೆ ಇಲ್ದವ್ರು. ಥೂ ಮಾನ ಮರ್ಯಾದೆ ಇದ್ರೆ ತಡಿ ಇವಳಿಗೆ ಇಂಥ ಕೆಲಸ ಮಾಡೋಕ್ಕೆ. ನಾನು ಹಿಂಗೆ ಮಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಯೋಚನೆ ಮಾಡಿ ಬೇಕ್ರಿ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿರೋದು. ಒಳ್ಳೆ ಐಡಿಯಾ ಮಾಡಿದ್ಯಮ್ಮ ಅಂತಾರೆ ಊರಾಗೆಲ್ಲ ಜನ. ಬೇಕ್ರಿ ಮಾಡಿ ಒಳ್ಳೆ ಐಡಿಯಾ ಮಾಡ್ದಮ್ಮ, ಚೆನ್ನಾಗಾಗುತ್ತೆ ವ್ಯಾಪಾರ ಅಂತಾರೆ. ಸುಮ್ಮನೆ ಹಂಗೆ ಅಂತಾಗ ಅವಳು ಎಲ್ಲ ಬಾಗ್ತಾಳೆ. ನೀನು ಅವೆಲ್ಲ ಮಾಡೋಕ್ಕಲ್ಲ, ಸುಮ್ಕಿರು. ಒಂದು 2 ದಿನ ಮಾಡ್ತಾಳೆ ಅಷ್ಟೇನು. ಮಾಡ್ತಾಳಂತೆ. ತಮ್ಮನು ತಂಗಿನೂ ಕರ್ಕೊಂಬಂದವಳೆ. ಮಾಡ್ಕೊಂಡು ಕೊಡ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಮಾಡಲಿಲ್ಲ ಅಂತಂದ್ರು ನೀವು ಮಾಡಿರಿ ಅಂತ. ಅಲ್ಲ ಕೆಲಸ ಐತಿ ಮುಚ್ಕೊಂಡು ಹೋಗ್ಬೇಕಾ? ಅಲ್ಲ ನೋಡು ಅವಕ್ಕೆ ಮಾಡಿಕೊಡ್ತಾಳೆ. ಎಲ್ಲ ಟೌನ್ನ ಮಾಡಿಕೊಟ್ಟಿದ್ರೆ ಆಗ್ತಿರ್ಲಿಲ್ವೇ? ಚೆನ್ನಾಗಿ ವ್ಯಾಪಾರ ಆಗೋದಿಲ್ಲ, ಜನ ಬರೋರು. ಇಲ್ಲಿ ಮಾಡ್ತಾಳಂತೆ ಬೇಕ್ರಿನ. ಇಲ್ಲಿ ಇನ್ಯಾರು ತಗೊಂಡೋಗ್ತಾರಪ್ಪ? 2 ಆದರೆ 1 ಆದರೆ ನನ್ನೊಬ್ಳಿಗೆ ಆದರೆ ಚೆನ್ನಾಗಿ ಆಗ್ತವೆ. ಪಪ್ಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಖಾರ ಆಗಿರ್ಬೋದು, ಎಲ್ಲ ಹೋಗ್ತಾ ಇರುತ್ತೆ. ಇವಳು ಮಾಡಿದ್ರೆ ಏನು ಬದನೆಕಾಯಿ. ಥೋ ಹೋಗುತ್ತೆ, ಹೊಟ್ಟೆ ಉರಿದು ಹೋಗ್ತೈತಿ. ಮಾಡೋಕ್ಕೆ ಕೆಲಸ ಇಲ್ವ ಇಂಥ ನನ್ನ ಮುಂಡೆಯವ್ರಿಗೆ? ಬರೀ ಇಂಥದ್ದು ಮಾಡ್ತಾರೆ ಅನಿಸುತ್ತೆ. ಎಲ್ಗೋ ಹೋಗೋಳು ತಮ್ಮನ್ನು ತಂಗಿನೂ ಕರ್ಕೊಂಡು ಹೊಟ್ಟೆ ಉರಿದು ಹೋಗ್ತೈತೆ ಕಣಪ್ಪ ನನಗಂತ. ಫಸ್ಟ್ ನಾವು ಬೇರೆ ಮಾಡ್ಕೋಬೇಕು. ಬೇರೆ ಮನೆ ಇಲ್ಲೇ ಮಾಡೋಣ ನಡಿ. ಇದ್ರಾಗೆ ಆ ಭಾಗ ಮಾಡ್ಕೊಬಿಡೋಣ. ಅತ್ಲ ಕಡೆಗೆ ಅವ್ರು ಇರಲಿ, ಇತ್ಲ ಕಡೆಗೆ ನಾವಿರೋಣ. ಅವ್ರ ಪಾಡಿಗೆ ಅವರು ಇರಲೇಳು. ನಾವು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ಈ ಕಡೆಗೆ ಚೆನ್ನಾಗಿಲ್ಲ, ಆ ಕಡೆಗೆ ಹೋಗೋಣ ಸುಮ್ಮನೆ. ನಾವು ಮಳೆ ಬಂದರೆ ಎಲ್ಲ ಇತ್ಲಾಗೆಲ್ಲ ನೀರು ಬರ್ತೈತೆ, ಅದಕ್ಕೆ ಆ ಕಡೆಗೆ ಹೋಗೋಣ ಸುಮ್ಮನೆ. ನಾವು ಇತ್ಲಾಗ ಒಂದು ಕಡೆಗೆ ಇಲ್ಲಿ ಕೂತ್ಕೊಂಬೋದೇ ಬೇಡ, ಇಲ್ಲಿ ಬರೋದೇ ಬೇಡ ಅನಿಸುತ್ತೆ ನನಗೆ. ಆದ್ರೂ ಹೊಟ್ಟೆ ಉರಿದು ಹೋಗ್ತೈತಿ. ಏನು ಮಾಡೋಣ? ಬಾಡಿಗೆ ಮನೆಗೆಲ್ಲ ನೋಡ್ಕೊಂಡು ಹೋಗೋಣ ಅಂತಂದರೆ ಕೈಯಾಗ ದುಡ್ಡಿಲ್ಲ. ಅದು ಅರ್ಧ ನಮಗೆ ಸಮಸ್ಯೆ. ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತಿ. ಕಾರ್ ಮಾರಿದೀವಲ್ಲ, ಕೊಡ್ತೀವಿ ನಾಳೆ ಅಂತ ಹೇಳಿ ಬಂದಿದ್ದೀನಿ ನಾನು ಗೌಡ್ರಿಗೆ. ನಾಳೆ ಕೊಡ್ತೀವಿ ಗೌಡ್ರೆ, ಕಾರ್ ಮಾರಿಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಕೊಟ್ಬಿಡೋಣ ಅವ್ರ ದುಡ್ಡು. ಅವ್ರಿಗೆ ಯಾಕೆ ಸುಮ್ಮನೆ ತಲೆನೋವೇ ಬೇಡ ಸುಮ್ಮನತ್ಲಾಗೆ. ಅವಳು ಬೇಕ್ರಿ ಬಿಡಿಸ್ಕೋಬೇಕು ಅಂಬೋ ಪ್ಲಾನ್ ಇದ್ಲು. ನಾವು ಯಾವ ಬೇಕ್ರಿ ಬಿಟ್ಕೊಡ್ಲಿಲ್ವೋ ಬಿಡು, ದುಡ್ಡು ಕೊಡೋಕ್ಕಾಗಲ್ಲ ಇವ್ರಿಗೆ, ಬೇಕ್ರಿ ಬಿಡಿಸ್ಕೊಂಬಣ ಅಂತ ಇದ್ಲು. ಅದೇ ತಮ್ಮಂಗೂ ತಂಗಿಗೂ ಮಾಡ್ಕೊಡೋಣ ಅಂತ. ನಾವು ಯಾವಾಗ ಕೊಡ್ದಿಲ್ಲದಕ್ಕೆ ಮಾಡತ್ನಿ ಅಂತ ಆಡ್ರಾಕಿದಾಗ ಅಲ್ಲಿಗೆ ಗೊತ್ತಾಗದು. ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ನಮಗೆ ಗೊತ್ತೈತಿ. ಮಾಡಲಿ, ಸುಮ್ಮನೆ ಹೇಳಿದಷ್ಟು ಸುಲಭ ಅಲ್ಲ ಕಣಮ್ಮ. ಯಾವುದೇ ಆಗಲಿ ಮಾಡಿದ್ರೆ ಗೊತ್ತಾಗುತ್ತೆ. ಮಾಡಲಿ ಮಾಡಿದಾಗಲೇ ಅನುಭವ ಆದಮೇಲೆ ಗೊತ್ತಾಗೋದು. ಯಾವುದೇ ಆಗಲಿ ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ. ಮಾಡಲಿ ಬಿಡು ಮಣಿ. ಮತ್ತೆ ಆದರೂ ಹೇಳೋಕ್ಕಾಗಲ್ಲೇನತ್ತೆ ನೀನು? ಅವಳು ಮಾಡೋದಾಳೆ ಕಣೆ ಆಲೇನೆ. ಹಿಂಗೆ ಮಾಡ್ಕೊಂಡು ಕುಕ್ಕಂಡ್ರೆ ಹೆಂಗೆ ವಾರ್ಗಿತ್ತೇಳಿ ಇಬ್ಬರಳನು ಅಂತ ಹೇಳ್ಬೇಕಾ? ಎಲ್ಲ ಹೇಳಿಕೆ ಮಾತುಗಳು. ಅವಳು ಬಂದು ನಿಂತಿದ್ದು ಎಲ್ಲ ಬರೀ ಹೇಳಿಕೆ ಮಾತುಗಳು. ನನಗೆಲ್ಲ ಗೊತ್ತೈತೆ. ಜಿಂಬೆದು ಎಲ್ಲ ಹೇಳಿಕೆ ಮಾತುಗಳು ಜಾಸ್ತಿ. ಯಾರು ಹೇಳ್ಕೊಳೋದು? ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯತ್ತ? ಹೇಳು. ಈಗ ನೀನಾಯ್ತು, ನಿನ್ನ ಕೆಲಸ ಆಯ್ತು, ನನಗಿರು. ಅವ್ರು ಮಾಡ್ಲೇಳು. ಅವ್ರಿಗಾಗೋ ವ್ಯಾಪಾರ ಅವ್ರಿಗಾಗುತ್ತೆ, ನಿನಗಾಗುತ್ತೆ ಅಷ್ಟೇ. ನೀನು ಬಂಡವಾಳ ಹಾಕ್ತೀಯ, ಅವ್ರು ಬಂಡವಾಳ ಹಾಕ್ತಾರೆ. ಏನಾನು ಮಾಡ್ಕೊಂಬಿಡು, ಸುಮ್ಮನಿರು. ಇಲ್ಲ ಕಣತ್ತೆ, 2 ಇರಬಾರ್ದು.
ಎರಡು ಇದ್ಬಿಟ್ರೆ ಅವ್ರಿಗೂ ವ್ಯಾಪಾರ ಆಗಲ್ಲ, ಇವ್ರಿಗೂ ನಮಗೂ ವ್ಯಾಪಾರ ಆಗಲ್ಲ ಆಗುತ್ತೆ. ಎರಡು ಬೇಕ್ರಿ ಮಾಡಿದರೆ ಈಗ ಚೆನ್ನಾಗಿ ನನ್ನ ಬೇಕ್ರಿಗೆ ಬ್ರೆಡ್ಡು ಖಾರ ಎಲ್ಲ ಚೆನ್ನಾಗಿ ಹೋಗುತ್ತೆ. ಅವಳೇನ ಮಾಡಿದ್ರೆ ಅಲ್ಲಿಗೆ ಹೋಗ್ತಾರೆ, ಬ್ರೆಡ್ಡು ಖಾರ ಎಲ್ಲನ ನಮ್ಮ ಅಂಗಡಿಗೆ ಇದಾಗುತ್ತೆ. ನೀನು ನಾವೆಲ್ಲನ ಈಗ ಒಂದೇ ಇದ್ದರೆ ಅಲ್ಲಿಗೆ ಬರೋದು, ಇನ್ನೆಲ್ಲಿಗೂ ಹೋಗಲ್ಲ. ಸಾಲದವರು ಅಷ್ಟೇ, ಸಾಲ ಕೇಳೋರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗೋದು. ಅಲ್ಲಿಗಾದ್ರೂ ಹೋಗ್ತಾರೆ, ಇಲ್ಲಿಗಾದ್ರೂ ಹೋಗ್ತಾರೆ. ಏನು ಬಿಡು ಎರಡೇ ಇದಾವೆ ಅಂತ ಸಾಲ ಕೇಳೋರಿಗೆ ಅಲ್ಲಿ ಬರ್ತಾರೆ. ಸಾಲ ಕೇಳ್ತಾರೆ, ಏನು ಬಿಡು ಕೊಡ್ಲೇ ಎರಡೇ ಇದಾವ, ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ತಾರೆ ಅಂತ ಕೊಡ್ತಾರೆ ಅಂತ ಹೇಳಿ. ಎರಡು ಪೈಪೋಟಿ ಮೇಲೆ ಏನತ್ತೆ ಚೆನ್ನಾಗಿರುತ್ತೆ, ಪೈಪೋಟಿ ಮೇಲೆ ಮತ್ತೆ ಚೆನ್ನಾಗಿರೋದು. ಸುಮ್ಕಿರು, ಅದಕ್ಕೆ ಯಾಕೆ ಹಂಗಾಡ್ತೀನಿ ನೀನು, ಯಾಕೆ ತಲೆ ಕೆಡ್ಸ್ಕೊಂಡ್ಕೋಬೇಡತ್ತೆ. ಬಿಡು ಸುಮ್ಮನೆ ಆಗ್ಬಿಡು. ಈಗ ಏನಾಗಲ್ಲ, ಸುಮ್ಮನೆ ಅವಳು ಪಾಡಿಗಳು ಮಾಡಲಿ, ಅವಳು ತಮ್ಮಂಗೆ ತಂಗಿಂಗೂ ಏನೋ ಮಾಡಿಕೊಡ್ತಾಳಂತೆ, ಮಾಡಿಕೊಡ್ಲಿ. ನೀನು ಯಾಕೆ ಆ ಪಟ್ಟಿ ತಲೆ ಕೆಡ್ಸ್ಕೊಂತೀಯ? ವಾಣಿ ಅವಳು ಮಾಡಿ ಅಡ್ರಾಗ್ತಾಗಲ್ಲಿ ಮಾಡ್ದಾಗಲ್ಲಿ ಗೊತ್ತಾಗೋದು, ಆವಾಗ ಗೊತ್ತಾಗುತ್ತೆ ಅವಳು ಹಣೆ ಬರೀ ಏನೋ ಅಂತ. ಸುಮ್ಮನಿರತ್ತ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ, ಮಾಡಲಿ ಮಾಡಿದಾಗ ಗೊತ್ತಾಗುತ್ತೆ. ಯಾವುದೇ ಆಗಲಿ ಕಷ್ಟಪಟ್ಟು ಮಾಡ್ದಾಗ್ಲೇ ಏನು ನೋಡೋಕ್ಕೆ ಇದೇನು ಬೇಕ್ರಿ ಮಾಡಿಬಿಡ್ಬೋದು, ಬೇಕ್ರಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಳ್ಳೆ ಲಾಭ ಬರುತ್ತೆ ಅಂತ. ಯಾವುದೇ ಆಗಲಿ ಆಮೇಲೆ ಗೊತ್ತಾಗೋದು, ಬಂಡವಾಳ ಹಾಕಿ ಮಾಡಿದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಅವಳಿಗೇನೆ. ಬೇಕ್ರಿ ಮಾಡೋದ್ರಿಂದನ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಲಾಭ ಬರುತ್ತೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅಯ್ಯೋ ನೀನು ಸುಮ್ಮನಿರು, ಕಾಂಪಿಟೇಷನ್ ಇರಬೇಕು. ಯಾವುದೇ ಆಗಲಿ ವ್ಯಾಪಾರ ಅನ್ನೋದ್ರಲ್ಲಿ ಕಾಂಪಿಟೇಷನ್ ಇದ್ದರೆ ಚೆನ್ನಾಗಿ ಆಗುತ್ತೆ. ಸುಮ್ಕಿರು. ಮತ್ತೆ ಮಾಡಿ ಅಡ್ರಾಕ್ಲಿ ಅವಳು ಗೊತ್ತಾಗುತ್ತೆ. ಅಲ್ಲ ನೋಡಿ, ನೀನು ಬೇರೆ ಕೆಲಸ ಗೊತ್ತೇ ಇಲ್ಲ ಅವಳಿಗೆ. ಅಲ್ಲ ಒಬ್ರು ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ, ನನಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ನನಗೆ ಹೆಂಗೆ ಆಗ್ತಾಯಿತೆ ಅಂತಂದರೆ ನಿಜವಾಗ್ಲೂ ನನಗೆ ಬಿ ಪಿ ಎಲ್ಲ ಜಾಸ್ತಿ ಆಗ್ತಾಯಿದೆ. ಏನಾಗುತ್ತಪ್ಪ ಅನ್ನಿಸ್ತೈತೆ, ನನಗೆ ಅಷ್ಟು ಸಿಟ್ಟು ಬರ್ತಾಯಿದೆ. ಸುಮ್ಮನೆ ಈ ಪಾಟಿ ಸಿಟ್ಟು ಮಾಡ್ಕೊಂಡು ನಿನ್ನ ಆರೋಗ್ಯ ಯಾಕೆ ಹಾಳು ಮಾಡ್ಕೊಂತೀಯ? ಅಯ್ಯೋ ಬಿ ಪಿ ಸೇನೆ ಮಾಡ್ಕೋಬಾರ್ದು, ಈ ಪಾಟಿ ಏನ ನೀನು ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟು ಅಂದಿಟ್ಟು ಕಂಟ್ರೋಲ್ ಮಾಡ್ಕೋಬೇಕು ನೀನು. ಕಂಟ್ರೋಲ್ ಮಾಡ್ಕೊಂಡು ನೀನು ಚೆನ್ನಾಗಿರೋದು ನೋಡ್ಬೇಕು. ಸುಮ್ಮನೆ ಯಾಕೆ ಈ ಪಾಟಿ ಹಾರಾಡಕ್ಕೆ ಹೋಗ್ತೀಯ? ಅಲ್ಲ ಮತ್ತೆ ಹಿಂಗೆ ಮಾಡಿದ್ರೆ ಎಂಥರ್ಗೂ ಸಿಟ್ಟು ಬರೋಕ್ಕಿಲ್ಲ ಏನತ್ತೆ, ಎಂಥರ್ಗೂ ಹೊಟ್ಟೆ ಉರಿದೋಗುತ್ತೆ. ಅವಳಲ್ಲ ಇವಳು ನೋಡು, ಇವಳು ಮಾಡಿದಾಳಲ್ಲ ಬಿಡು, ನಾನು ಹಿಂಗೆ ಮಾಡಿದ್ರೆ ಹೆಂಗೆ? ಇನ್ನೇನೇ ಮಾಡತ್ತೀನಿ ನಾನು ಇನ್ನೇನಾದರೂ ಬೇರೆ ಮಾಡೋಣ ಅಂತ ಯೋಚನೆ ಮಾಡಬೇಕು. ಅಲ್ಲ ಬೇಕ್ರಿ ಮಾಡಿದಾಳಲ್ಲ, ಅಲ್ಲೇನೆ ಅವಳು ಪ್ಲ್ಯಾನ್ ಮಾಡಿ ಬೇಕ್ರಿ ಮಾಡಿದ್ದಾಳೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ. ಈಗ ನನ್ನ ಬೇಕ್ರಿಲಿ ಎಗ್ ಪಪ್ಸ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೋಗುತ್ತೆ. ಅವಳೇನಾದರೂ ಮಾಡಿಬಿಟ್ರೆ ನಮಗೆ ಲಾಸ್ ಆಗಲ್ವೇನತ್ತೆ? ನಾಳೆ ಹೇಳಿ ನೀನೇನು, ಎಲ್ಲ ಚೆನ್ನಾಗಿ ಹೋಗುತ್ತೆ ನಮ್ಮೂರಲ್ಲಿ. ಎಲ್ಲ ಬೇಕ್ರಿ ಒಂದೇ ಇರೋದ್ರಿಂದ ಊರಲ್ಲಿ ಚೆನ್ನಾಗೇ ಹೋಗುತ್ತೆ. ಎಲ್ಲ ಥರದ್ದು ಸ್ವೀಟ್ಸ್ಗಳೆಲ್ಲ ತರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಮಾಡ್ತಿದ್ರೆ ಆಗುತ್ತೆ ನಮಗೆ. ಅದಕ್ಕೆ ಹಿಂಗೆ ಮಾಡಬಾರ್ದು ಅವಳು. ಹಿಂಗೆ ಮಾಡಿ ಅವಳು ನಮಗೆ ಮೋಸ ಮಾಡಬೇಕು ಅಂತ ಇದ್ದಾಳೆ. ಹಿಂಗೆ ಮಾಡಬಾರ್ದು ಕಣಂತೆ ಅವಳು. ನನಗೆ ಎಷ್ಟು ಸಿಟ್ಟು ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಯಪ್ಪ, ಅಷ್ಟಿಷ್ಟು ಸಿಟ್ಟು ಬರ್ತಾಯಿಲ್ಲ ನನಗೆ. ಸಿಟ್ಟು ಮಾಡ್ಕೊಬೇಡ ಬಿಡತ್ಲಾಗೆ, ಸಿಟ್ಟು ಮಾಡ್ಕೊಂಡ್ರೆ ಸುಮ್ಮನೆ ಯಾಕತ್ತ. ನನಗೆ ಬಿ ಪಿ ಆಗಿಬಿಟ್ಟು ಏನಾಗುತ್ತೋ ಅನ್ನಿಸ್ತೈತೆ ನಿಜವಾಗ್ಲೂ. ಈ ಬಿ ಪಿ ನನಗೆ ಅಷ್ಟು ಬಿ ಪಿ ಇರ್ತೈತೆ. ಬಿ ಪಿ ಜಾಸ್ತಿ ಆಗೋದ್ರಿಂದ ಏನೆಲ್ಲ ಆಗುತ್ತಪ್ಪ ಅನ್ನಿಸ್ತೈತೆ ನನಗೆ. ಬಿ ಪಿ ಜಾಸ್ತಿ ಆದರೆ ಸ್ಟ್ರೋಕ್ ಆಗಿಬಿಡುತ್ತೆ, ಮತ್ತು ಇನ್ನೂ ಏನೇನೋ ಸಮಸ್ಯೆಗಳು ಬರುತ್ತೆ. ಅಯ್ಯೋ ಹೇಳ್ಬಾರ್ದು, ಬಿ ಪಿ ಶುಗರು ಎಲ್ಲ ಒಂದೇ ಸತಿ ಬಂದಂಗೆ ಆಗ್ತಾಯಿತೆ ನನಗೆ. ಹೋಗು ಇವಳು ಮಾಡೋ ಇದಕ್ಕೆ. ಅಲ್ಲ ಇವಳಿಗೆ ಮನ ಮರ್ಯಾದೆ ಬೇಡವಾ? ಈ ರೀತಿನ ಮಾಡೋದು ಇವಳು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.